ನೀವೀಗ ಹೋಗ್ಬೇಕು ಸ್ಥಳಕ್ಕೆ. ಪಿ ಡಿ ಅವರಿದ್ದಾರೆ, ಶಿವರಾಜ್ ಅವರು. ಶಿವರಾಜ್ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಏನು ಮಾಡೋಣ ಇದನ್ನು ಸರ್? ಸರ್ ಅದು ಏನು ಮಾಡಕ್ ಬರಲ್ಲ ಸರ್. ಅದೆಲ್ಲ ಸರ್ವೆ ನಂಬರ್ದಾಗ ಕೊಟ್ಕೊಂಡ್ರ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಜನರಿಗೆ ನೀರ್ ತಕ್ಲೀಫ್ ಆಗ್ಬಾರ್ದು ಅಂತೇಳಿ ಒಂದು ಸಿಂಗಲ್ ಫೇಸ್ ನಾವೇ ಕುಂಡ್ರಿಸಿ ಜನರಿಗೆ ನೀರ್ ಕುಡಿಲಾಕ ನಾವೇ ಅನುಕೂಲ ಮಾಡಿ ಕೊಟ್ಟಿದ್ದೇವೆ ಸರ್. ಕೆಬಿದವ್ರು ಮತ್ತೆ ಡಿಸ್ಕನೆಕ್ಷನ್ ಮಾಡಿರು. ಇವ್ರೆಲ್ಲ ಜನರು ಏನ್ ಮಾಡತ್ತಾರ, ವೆಲ್ಡಿಂಗ್ ಮಾಡತ್ತಾರ. ಅಲ್ಲಿ ಎಲ್ಲಾ ಗಾಡಿಗಳು ವೆಲ್ಡಿಂಗ್ ಎಲ್ಲ ಮಾಡೋ ಕಡೆಯಿಂದ ಒಂದು 12 ದಿವಸ ನಿಂದ್ರಿಸಿರ್ ಸರ್. ಮತ್ ಪುನಃ ಎಲ್ಲರೂ ಹೋಗಿ ಹೇಳಿ ಕೆಬಿಲಿಂದ ಚಾಲು ಮಾಡಿಸ್ಕೊಟ್ಟಿದ್ದೀವಿ ಸರ್. ಜನರು ನೀರ್ ಕುಡಿತಾ ಇದ್ದಾರೆ ಸರ್. ಯಾವ್ದು ಸಮಸ್ಯೆ ಇಲ್ಲ ಸರ್. ಕರೆಂಟ್ ಇಲ್ಲ ಅಲ್ಲಿ ಸರ್? ಕರೆಂಟ್ ಇಲ್ಲ ಸರ್. ಸರ್ವೆ ನಂಬರ್ದಲ್ಲಿ ಪ್ಲಾಟ್ ತಗೊಂಡು ಕಟ್ಕೊಂಡ್ರ ಸರ್ ಅವರು. ನಾವೆಲ್ಲ NOC ಕೊಟ್ಟಿದ್ದೇವೆ ಸರ್. ನಾವೆಲ್ಲ 3,000 ತಗೊಂಡು ಸರ್. ಇಲ್ಲಿ ನಮ್ ಗ್ರಾಮ ಪಂಚಾಯತ್ ಸದಸ್ಯರು ಮಾತಾಡ್ತಾರೆ ಸರ್. ಆಡ್ತೀರಿ ಸರ್? ಈಗ ಸರಿ, ನಾನು ಪ್ರಾಬ್ಲಮ್ ಇರ್ಬೋದು, ನಾನು ಇಲ್ಲ ಅಂತ ಅದಕ್ಕೆ ಪರಿಹಾರ ಮಾತಾಡ್ಬೇಕಾ ಸರ್ ಗ್ರಾಮ ಪಂಚಾಯತ್ ಸದಸ್ಯರ ಸರ್? ಹೇಳಿ ಸರ್, ಹೇಳಿ ಸರ್. ಏನ್ ಮಾಡೋಣ ಸರ್ ಇದಕ್ಕೆ? ಹಲೋ, ಏನ್ ಮಾಡೋಣ ಸರ್ ಇದಕ್ಕೆ? ಏನ್ ಮಾಡ್ಬೇಕ್ರಿ? ಸರ್ವೆ ನಂಬರ್ದಾಗ ಒಂದು MLA ಸಾಬ್ರಿಗೆ ಒಂದು TC ಹಾಕ್ರಿ. ಏನ್ ಮಾಡೋಣ? ಮಾಡ್ಸೋಣ. ಅದಕ್ಕೆ ಏನಾಗ್ಬೇಕೀಗ? ಪಂಚಾಯತ್ ಏನಿರ್ತದ್ರಿ, ನಮ್ಮ ಪಂಚಾಯತ್ದಾಗ TC ಮಾಡಕ್ ಆಗಲ್ಲ. ಏನ್ ಮಾಡ್ಬೇಕು ಮತ್ತೆ? ಎಲ್ಲ ಆಗ್ಬೇಕು ಅದ ಹೇಳಿ. ಶಾಸಕರು ಹೇಳ್ರಿ, ಒಂದು TC ನಾವು ಹೇಳಿದೆವು. TC ಮಾಡಕ್ TC ಮಾಡಿದ್ರೆ ಆಗತ್ತಾ? ಅಲ್ಲಿ ಶಂಕರ್ ಮಡಕಿದಾರಲ್ಲ, ಜಸ್ಕಾಂ ಡಬಲ್ ಇದಾರಾ? NOC ಕೊಟ್ಟಿದ್ದೇವ್ರಿ. ಓಕೆ, ಒಂದೇ ನಿಮಿಷ. ಶಂಕರ್ ಮಡಕಿ ಅವರಿದ್ದಾರೆ, ಜಸ್ಕಾಂ ಡಬಲ್ ಇ. ಶಂಕರ್ ಮಡಕಿ ಸರ್ ನಮಸ್ತೆ. ನಮಸ್ಕಾರ ಸರ್. ಇಶ್ಯೂಸ್ ಇದೆ, ನನಗೆ ಅರ್ಥ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಪ್ರೊಸೀಜರ್ ಏನು ಬೇರೆ ಅಂತ ಶಾಸಕರ ಹತ್ರ ಈಗ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಅದಕ್ಕೆ ಎಂಟ್ರಿ ಕೊಟ್ಟರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ನಾನು ಬೇಕಿದ್ರೆ ಮಾಡಿದ್ದೀನಿ, ಅಥವಾ ನಿಮ್ಮ ಕೈಯಲ್ಲಿ ಆಗುತ್ತಾ? ಇಲ್ಲ, ಈಗ ಅದೇನಿದೆ ಹುಡುಕಿದಲ್ಲಿ ಇಂದ್ರನಗರ ಅಂತಿದೆಯಲ್ಲ, ಅದು ಬಂದು ಫಾರ್ಮ್ ಹೌಸ್ ಅಂದ್ರೆ ಜಮೀನಲ್ಲಿರುವಂತ ಮನೆಗಳು. ಅದಕ್ಕೆ ನಾವು ಈಗ ಆಸ್ ಪರ್ ದಿ ಲಾಸ್ಟ್ ಏನು SCPTS ಗ್ರಾಂಟ್ಸ್ ಬಂದು ಕೊಟ್ಟಿದ್ರು. ಈ ಸರ್ತಿನ ಈ ಬಜೆಟ್ ಅಲ್ಲಿ SCPTS ಗ್ರಾಂಟ್ಸ್ ಕೊಡ್ತಾರೆ. ಅದ್ರಲ್ಲಿ ನಾವು ಮಾಡಾಕ್ತಿವಿ ಅಂತ ಅದರಲ್ಲಿ ಕೆಲಸ ನೋಡಿ ಕೇಸಿ ಸಿಂಗಲ್ ಫೇಸ್ ಸಪ್ಲೈ ಕೊಡುವಂತ ವ್ಯವಸ್ಥೆ ಮಾಡ್ಕೊಡ್ತೀವಿ. ಎಷ್ಟು ದಿವಸದಲ್ಲಿ ಆಗ್ಬೋದು? ಅದು ಬಜೆಟ್ ಬರ್ಬೇಕು ಸರ್. ಬಜೆಟ್ ಅಂದ್ರೆ ಪ್ರೋಸೆಸ್ ಅಲ್ಲಿ. ಬಜೆಟ್ ಬಂದಾಗ ಅವರು ಒಂದು ಫ್ಯಾಮಿಲಿ ಮುಗ್ದೋಗಿರತ್ತ ಅಂತ ಅಲ್ಲಿ? ಇಲ್ಲ ಇಲ್ಲ ಇಲ್ಲ, ಅಷ್ಟೇನಿಲ್ಲ. ಅಲ್ಲಿ ನಮ್ಗೆ ಬಜೆಟ್ ಕಾದ್ರೆ ಆಗಲ್ಲ. ಏನ್ ಬಜೆಟ್? ಎಷ್ಟು ಬಜೆಟ್ ಅದಕ್ಕೆ? ಇಲ್ಲ, ಬಜೆಟ್ SCPTS ಗ್ರಾಂಟ್ಸ್ ಅಂತ ಬರುತ್ತದೆ. ಗೊತ್ತಾಯ್ತು. ಅದರಲ್ಲಿ ನಾವು ತಗೊಂಡು ಮಾಡಬೇಕಾಗುತ್ತೆ ವರ್ಕ್. ಅದು ಎಷ್ಟು ದಿವಸ ಆಗ್ಬೋದು ಅಂತ? ಅದನ್ನ ಕಾದ್ರೆ ಆಗಲ್ಲ ಸರ್. ಅಲ್ಲಿ ತನಕ ಏನ್ ಮಾಡ್ಬೇಕು? ಅಲ್ಲಿ ಒಂದು 15-20 ಡೇಸ್ ಅಲ್ಲಿ ಮಾಡ್ತೀವಿ. ಹೋಗಿ ಸ್ಪಾಟ್ ನೋಡ್ಕೊಂಡು ಏನು ಮಾಡ್ಬೋದು ಅಂತ ನೋಡ್ಕೊಂಡು ವಾಟ್ ಬೆಸ್ಟ್ ನಮ್ ಕಡೆಯಿಂದ ಸಪ್ಲೈ ಕೊಡುವಂತ ಪ್ರೊವಿಷನ್ಸ್ ಏನೇನಿದೆ. ಶಂಕರ್ ಮಡಕಿ ಅವರು ಮನಸ್ಸು ಮಾಡಿದ್ರೆ ಸ್ವಲ್ಪ ಬೇಗ ಮಾಡಬಹುದು ಅಂತ ಅನ್ಸುತ್ತೆ ನನಗೆ ಸರ್. ಅವರಿಗೆ ಅವ್ರ ರಿಜಿಸ್ಟ್ರೇಷನ್ ಕೂಡ ಮಾಡಬೇಕು. ನನಗೆ ಈ ಹಿಂದೆ ಜಸ್ಕಾಂ ಡಬಲ್ ಇಗಳೆಲ್ಲ ಬಹಳ ಬೇಗ ಕೆಲಸ ಮಾಡಿದಂತ ಅನೇಕ ಉದಾಹರಣೆಗಳಿದೆ. ನೀವು ನೋಡಿ ಸ್ವಲ್ಪ. ಇಲ್ಲ ಇಲ್ಲ, ಕೊಡ್ತೀವಿ ಅಂತ ಮಾಡ್ಕೊಡ್ತೀವಿ, ಬೇಗನೆ ಮಾಡ್ತೀವಿ. 20 ದಿವಸ ತಗೋತೀರಿ? ಇಲ್ಲ, ಮೋಸ್ಟ್ಲಿ 15 ಡೇಸ್ ಅಂತ ಬೇಕಾಗುತ್ತೆ ನಮಗೆ. ಕರೆಂಟ್ ಇಲ್ಲ ಅಂದ್ರೆ ಒಂದು ಕ್ರಮ ಇದೆಯಲ್ಲ ಸರ್. ಕರೆಂಟ್ ಇಲ್ಲ ಅಂದ್ರೆ ಸೋಲಾರ್ ಆದ್ರೂ ಕೊಡಬೇಕು ಅಂತ ಒಂದು ಇದೆಯಲ್ವಾ? ಸೋಲಾರ್ ಇದೆ, ಬಟ್ ಸೋಲಾರ್. ಒಂದೇ ನಿಮಿಷ ಶಂಕರ್ ಮಡಕಿ ಅವರು, ಒಂದೇ ನಿಮಿಷ. ಶಾಸಕರಿದ್ದಾರೆ, ನೀವು ಅಲ್ಲೂ ಮಾತಾಡ್ಬೋದು. ಸಿದ್ದಲಿಂಗಪ್ಪ ಪಾಟೀಲ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಇದು ವಿದ್ಯುತ್ ಇಲಾಖೆ ಮಾಡ್ಬೇಕಂತ ಕೆಲಸ ಇದು. ಹೌದು. ಬಟ್ ಏನಾಗಿದೆ ಅಂತಂದ್ರೆ ಅಲ್ಲಿ ಅವರೇನು ಹೇಳ್ತಾರೆ, ಅವರು ಏನು ಕೃಷಿ ಭೂಮಿಯಲ್ಲಿದ್ದಾರೆ, ಮತ್ತೊಂದಿದ್ದಾರೆ, NOC ಕೊಟ್ಟಿದ್ದೀವಿ. ಶಾಸಕರು ಒಂದು ಲೆಟ್ರು ಮತ್ತೊಂದೇನೋ ಕೊಟ್ಟರೆ ಆಗತ್ತೆ ಅಂತ ಹೇಳಿದ್ದಾರೆ ಸರ್. ಈಗಾಗಲೇ ಮೊನ್ನೆ ತಮ್ಮ ಏನು ಇದ್ರ ಮುಖಾಂತರ ಈ ಸೂಪರ್ 3 ಅಂತ ಏನು ರಿಪಬ್ಲಿಕ್ ಕನ್ನಡದಿಂದ ವತಿಯಿಂದ ಮಾಡಿದಾಗ ನಾನು ಕೂಡ ಹೇಳಿ ನನ್ನ ಗಮನಕ್ಕೆ ಬಂತು. ಗಮನಕ್ಕೆ ಬಂದಿದ್ದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಅಲ್ಲಿ ಕಳಿಸಿ ನೋಡ್ಕೊಂಡು ಇದು ಮಾಡೋದಿಲ್ಲ. ಅವ್ರು ಏನ್ ಹೇಳ್ತಾರ ಅಧಿಕಾರಿಗಳು, ಅದು ಸರ್ ಅದು ಕೃಷಿ ಭೂಮಿನಲ್ಲಿ ಸುಮ್ನೆ ಪ್ಲಾಟ್ ಹಾಕಿದಾರ, ಅದಕ್ಕೆ ಎಣ್ಣೆ ಹಾಕಿದ್ರ ಮಾಡ್ಲಕ್ ಬರ್ತಿತ್ತು. ಆದ್ರೂ ಕೂಡ ನೋಡೋಣ ಅಂತ ನಮ್ಮ ಅಧಿಕಾರಿಗಳು ಏನಂದ್ರೆ SCPTS ಏನ್ ಬಜೆಟ್ ಬರುತ್ತಲ್ಲ ಸರ್, ಈಗ ಅಲ್ಲಿ ಶಂಕರ್ ಮಡಕಿ ಇದ್ದಾರೆ, ನನ್ನ ಜೊತೆ ಶಂಕರ್ ಮಡಕಿ ಕೂಡ ಇದ್ದಾರೆ ಸರ್ ಡಬಲ್ ಇ. ಹೌದು. ಅವರ ಬಜೆಟ್ ಬಂದ ತಕ್ಷಣ ಒಂದು 20 ಡೇಸ್ ಅಲ್ಲಿ ಮಾಡ್ತೇನೆ ಅಂತ ಅಂದಿದ್ರು. ಬೇಗ ಈಗಾಗಲೇ ಹೇಳಿದಾರ. ಈಗಾಗಲೇ ಇನ್ನ ಸರ್ಕಾರದಿಂದ ಯಾವ್ದು ಕೂಡ ಬಜೆಟ್ ಬಂದಿಲ್ಲ. ಓಕೆ, ಈಗ ಆ ಬಜೆಟ್ ಬಂದಿದ್ಮೇಕ ನೋಡೋದ್ರ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಸೊ ನಿಮ್ ಸೈಡ್ ಇಂದ ನೋ ಅಬ್ಜೆಕ್ಷನ್? ನೋ ಅಬ್ಜೆಕ್ಷನ್. ಮಾಡ್ಕೊಡ್ತೀರಿ ನೀವು? ಒಳ್ಳೇದಾಗ್ಬೇಕಲ್ಲ ಜನರಿಗೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ಶಂಕರ್ ಮಡಕಿ ಅವರೇ, ನಮಗೆ MLA ಕಡೆಯಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಇನ್ನು ಮುಂದೆ? ಇಲ್ಲ, ನಾನು ಖಂಡಿತ ಸರ್ ಕೂಡ ನಮ್ಗೆ ಮಾತಾಡಿದಾರೆ ಆ ವಿಷಯದಲ್ಲಿ ಇತ್ತೀಚೆಗೆ. ನಾನು ಹೇಳಿದ್ ಸರ್, ಆಸ್ ಸೂನ್ ಆಸ್ ಪಾಸಿಬಲ್ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿ. 20 ಡೇಸ್ ಲೆಟ್ ಮಿ ಟೇಕ್ ಕಾಲ್. ಸರ್, ನಾವು ಮಾಡ್ಕೊಡ್ತೀನಿ. ಓಕೆ, ಆಯ್ತು. ನಿಮ್ಮ ಶಂಕರ್ ಅವರೇ, ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ. 20 ದಿವಸ ಕಾಯ್ತೀನಿ. ಆದ್ರೆ ಅಲ್ಲಿ ತನಕ ಏನಾದ್ರು ಸೋಲಾರ್ ಕೊಡ್ಬೋದು ಸರ್? ಸೋಲಾರ್ ಇಲ್ಲ ಸರ್ ಅವರು, ಯಾಕಂದ್ರೆ ದೇ ಆರ್ ಅನ್ನತ್ರ ಅಂದ್ರೆ ಅವ್ರು ಯಾವ್ದು ಸಂಖ್ಯೆ ನೋಡಿಲ್ಲ ಹತ್ರ. ಅಂದ್ರೆ ಅವ್ರು ಯಾವ್ದಕ್ಕೂ
ಈಗ ಆಯ್ತು, ಒಂದು ವೇಳೆ ಆಯ್ತು ಸರ್, ಈಗ ನಮ್ಮ ಹತ್ರ ಕೆಲವರು ಫೋನ್ ಮಾಡಿ ನಾವು ಹಾಕ್ತೀವಿ ಸೋಲಾರ್ ಅಂತ ಅಂತಿದ್ದಾರೆ, ಅಬ್ಜೆಕ್ಷನ್ ಇಲ್ಲಲ್ಲ? ಒಂದಿದೆ ಸರ್, ಹಾಕ್ಬೇಕಂದ್ರೆ PM ಸೂರ್ಯಗರ್ ಅಂತ ಒಂದು ಪೋರ್ಟಲ್ ಇದೆ ಅದರಲ್ಲಿ. ಓಕೆ, ಅದು ಅದಕ್ಕೆ ನಮ್ದು ಎಕ್ಸಿಸ್ಟಿಂಗ್ ಕರೆಂಟ್ ಆರ್ ನಂಬರ್ ಇರ್ಬೇಕಂದ್ರೆ ಅಕೌಂಟ್ ಐಡಿ ಇರ್ಬೇಕು. ಅಲ್ಲ ನಾನು ಹೇಳಿದ್ದು ಈಗ ಪ್ರೈವೇಟ್ ಆಗಿ ಯಾರಾದ್ರೂ ಬಂದು ನಮಗೆ ನಾವು ಹಾಕ್ಕೊಡ್ತೀವಿ ಅಲ್ಲಿ ತನಕ ಕರೆಂಟ್ ಬರೋ ತನಕ ಅಂತ ಹೇಳ್ತಾರೆ, ಅಬ್ಜೆಕ್ಷನ್ ಇಲ್ಲಲ್ಲ? ಇಲ್ಲ, ಅದಕ್ಕೆ ನಾವು ಸಂಬಂಧ ಇಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಂಕರ ಮಡಕೆ ಅವರೇ. ಶಂಕರ ಮಡಕೆ ಅವರು ಹೇಳಿದ್ದಾರೆ 20 ದಿನಗಳ ಒಳಗಾಗಿ ಆ ಒಂದು ಫಂಡ್ ಬರಬೇಕಾಗಿದೆ, ಫಂಡ್ ಬಂದ ತಕ್ಷಣ ನಾನು ಅವರಿಗೆ ಕರೆಂಟ್ ಕೊಡಿಸ್ತೀನಿ, ಏನು ಅದಕ್ಕೆ ಸಂಬಂಧಪಟ್ಟ ಕಾನೂನ ಪ್ರಕಾರ ಅಂಥೇಳಿ. ಆಮೇಲೆ ಸಿದ್ಧಲಿಂಗಪ್ಪ ಪಾಟೀಲ್ ಶಾಸಕರು ಹೇಳಿದ್ದಾರೆ, ಇಲ್ಲ ನನ್ನಿಂದ ಏನಾಗಬೇಕು ಎಲ್ಲವನ್ನು ನಾನು ಮಾಡ್ತೀನಿ ಅಂಥೇಳಿ. ಶಿವರಾಜ್ ಅವರು ಕೂಡ ಅದನ್ನು ಹೇಳಿದೆ, ಎಲ್ಲರೂ ಅದಕ್ಕೆ ಪ್ಲಸ್ ಆಗಿದ್ದಾರೆ. ಅಂದರೆ ಮಾಡೋದಿಲ್ಲ ಅಂದ್ರೆ ನಾವು ಹೇಳ್ತಾ ಇಲ್ಲ, ಶಿವರಾಜ್ ಮಡಕಿ ಅಥವಾ ಅಲ್ಲಿ MLA ಇವರು ಹೇಳೋದು ನಮಗೆ ಶಾಸಕರ ಕಡೆಯಿಂದ ಓಕೆ ಅಂತಂದರೆ ನಾವು ಮಾಡ್ತೀವಿ. ಆ್ಯಂಡ್ ಶಂಕರ ಮಡಕಿ ಹೇಳ್ತಾ ಇರೋದು ಜೆಸ್ಕಾಮ್ ಡಬಲ್. ಆಮೇಲೆ ಅಲ್ಲೊಂದು 35 ಮನೆ ಇದೆ. ಈಗ ಅನೇಕ ಸಂಘ ಸಂಸ್ಥೆಗಳಿರುತ್ತೆ, ಲಯನ್ಸ್ ಕ್ಲಬ್ ಇರುತ್ತೆ, JCC ಇರುತ್ತೆ, JC. ಯಾರಾದರೂ ಸೋಲಾರ್ ಹಾಕೋರಿದ್ದರೆ ನಾವು ರೆಡಿ ಇದ್ದೀವಿ, ಪ್ರಚಾರ ಸಮೇತ ಯಾರು ಹಾಕಿದ್ರು ಅಂತೇಳಿ. ಅನೇಕ ಸಂಘ ಸಂಸ್ಥೆಗಳಿರುತ್ತೆ. ಒಂದು ವೇಳೆ ಅಲ್ಲಿಗೆ ಸೋಲಾರ್ ಕೊಡೋರಿದ್ದರೆ ನಮ್ಮ ಇವರ ನಂಬರ್ ಹಾಕಿ, ರಿಪೋರ್ಟರ್ ಮಲ್ಲಿಕಾರ್ಜುನ ಮರ್ಕಲ ಇದ್ದಾರೆ. 20 ದಿವಸದಲ್ಲಿ ನಾವು ಕರೆಂಟ್ ಕೊಡಿಸ್ತೀವಿ, ಅದಕ್ಕೆ ಅದನ್ನು ಫಾಲೋಅಪ್ ಮಾಡೇ ಮಾಡ್ತೀನಿ, ಎರಡು ಮಾತಿಲ್ಲ. ಈಗ ಡಬಲ್ ಶಂಕರ್ ಕೂಡ ಹೇಳಿದರು, ಅಲ್ಲಿ MLA ಕೂಡ ಹೇಳಿದರು, ನಾವು ಅಲ್ಲಿ ತನಕ ಏನು ಮಾಡಬೇಕು, ಅಲ್ಲಿಗೆ ಪ್ರೈವೇಟ್ ಆಗಿ ಯಾವುದಾದ್ರೂ ಸಂಘ ಸಂಸ್ಥೆಗಳು ಅನೇಕ ಮಾಡ್ತವೆ, ಇಲ್ಲ ಅಂತಲ್ಲ, ತುಂಬ JCC ಮಾಡ್ತಾರೆ. ಆಮೇಲೆ ಏನು ಲಿಂಗಾಯತ್ ಸಂಘ ಸಂಸ್ಥೆಗಳಿದೆ, ಒಕ್ಕಲಿಗ ಅಂದರೆ ನಾನು ಜಾತಿದು ಯಾಕೆ ಅಂತೇಳಿ ನಾನು ಹೇಳಬಾರ್ದು, ಇವಾಗ ಇದೆ. ಬಟ್ ಯಾರಾದರೂ ನಮ್ಮದೊಂದು ಸಂಘ, ಒಂದು ಯುವ ವೇದಿಕೆ ಇದೆಯಪ್ಪ, ಅಥವಾ ಇನ್ನೊಂದು ಲಯನ್ಸ್ ಕ್ಲಬ್ ಇದೆಯಪ್ಪ, ಮತ್ತೊಂದು 35 ಮನೆಗಳಿಗೆ ಸೋಲಾರ್ ಹಾಕಿಸೋರಿದ್ರೆ ದಯವಿಟ್ಟು ಈ ನಂಬರ್ಗೆ ಒಂದು ಕರೆ ಮಾಡಿ. ಯಾವುದು? ಆ ಥರ ನಿರೀಕ್ಷೆ ಮಾಡ್ಬೋದಾ? ಅಂದರೆ ಓದಿ ದೊಡ್ಡವರಾಗಿ ನಾನು ಹೇಳಿ. ಹೌದು ಜಯಪ್ರಕಾಶ್, ನಿಜಕ್ಕೂ ಆ ಒಂದು ಕುಟುಂಬಸ್ಥರು ದಿನ ಬೆಳಗಾದ್ರೆ ಕಣ್ಣೀರಲ್ಲಿ ಕೈ ತೊಳೆಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಸೂರ್ಯ ಬಂದ್ರೆ ಮಾತ್ರ ಅವ್ರಿಗೆ ಬೆಳಗು, ಸೂರ್ಯ ಮುಳುಗ್ತಂದ್ರೆ ಅವ್ರು ಏನದಂದ್ರೆ ಕತ್ತಲ್ಲಿ ಬದುಕ್ತಾರೆ. ಇವತ್ತು ನಿಜಕ್ಕೂ ಸೂಪರ್ 3ಯಿಂದ ಆ ಒಂದು 35 ನೊಂದ ಕುಟುಂಬಸ್ಥರಿಗೆ ನಾವು ಬೆಳಕು ಕುಡಿಸ್ಲೇಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೀವಿ. ಈಗಾಗಲೇ ನಾವು ಏನು ಜೆಸ್ಕಾಮ್ ಇಲಾಖೆ ಸೂಪ್ರಿಡೆಂಟ್ ಆಫೀಸ್ ಅಂತ ಇರ್ತಾರೆ, ಜಿಲ್ಲೆಯ ಮುಖ್ಯ ಕಚೇರಿ ಅಂತ ಇರ್ತಾರೆ, ಸೂಪ್ರಿಡೆಂಟ್ ಇರ್ತಾರೆ, ಇಡೀ ಡಿಸ್ಟ್ರಿಕ್ಟ್ ಬಾಸ್ ಅವ್ರ ಕಚೇರಿ ಅವರನ್ನೇ ಸೂಪರ್ 3 ಏನದಂದ್ರೆ ಪ್ರಶ್ನೆ ಮಾಡಕ್ಕೆ ಬಂದದ. ಯಾಕಂದ್ರೆ ಇವತ್ತು ಸರ್ಕಾರ, ದೇಶದ ಪ್ರಧಾನಿ, ರಾಜ್ಯದ ಮುಖ್ಯಮಂತ್ರಿಗಳೇನದಂದ್ರೆ ಈಗಾಗಲೇ ಪ್ರತಿಯೊಂದು ಮನೆಗೆ ಏನದಂದ್ರೆ ವಿದ್ಯುತ್ ಕೊಡಲೇಬೇಕು ಅಂತೇಳಿ ಹೇಳ್ತಾರೆ. ಆದ್ರೆ ಇವತ್ತು ಆ ಒಂದು ಕುಟುಂಬಸ್ಥರು ಕಳೆದ 6 ವರ್ಷಗಳಿಂದ ಕತ್ತಲಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಸರ್ಕಾರ ಸಾಕಷ್ಟು ಪ್ರತಿಯೊಬ್ಬರಿಗೆ ಫ್ರೀ ಕರೆಂಟ್ ಏನದಂದ್ರೆ ಕೊಡ್ತಾ ಇದೆ, ಉಚಿತ ಕರೆಂಟ್ ಕೊಡ್ತಾ ಇದೆ, ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತದೆ. ಆದರೆ ಆ ಒಂದು ಕುಟುಂಬಸ್ಥರು ನಿಜಕ್ಕೂ ರಿಪಬ್ಲಿಕ್ ಕನ್ನಡ ಸೂಪರ್ 3 ಕ್ಯಾಮ್ರಾ ಮುಂದೆ ಏನದಂದ್ರೆ ಸಾಕಷ್ಟು ಒಂದು ನೋವನ್ನು ತೋಡ್ಕೊಂಡ್ರು. ಈಗ ಟೋಟಲಿ ಆ ಒಂದು ಕುಟುಂಬಸ್ಥರಿಗೆ ಬೆಳಕು ಏನದಂದ್ರೆ ಕೊಡುವಂಥ ಏನು ಅಧಿಕಾರಿ ಇದ್ದಾರೆ, ಹೈಯರ್ ಅಧಿಕಾರಿ, ಬೀದರ್ ಜಿಲ್ಲಾ ಸೂಪರಿಂಟೆಂಡೆಂಟ್ ಕಚೇರಿಯಲ್ಲಿ ನಾವಿದ್ದೀವಿ. ನೇರವಾಗಿ ಅವರನ್ನೇ ನಾವು ಪ್ರಶ್ನೆ ಮಾಡೋಣ. ನೋಡ್ಬೋದು ನೀವು, ಅವರಂತೂ ಏನು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಸಂಬಂಧಪಟ್ಟಂಥ ಇನ್ನೊಬ್ಬರು ಮೇಡಮ್ ಇದ್ದಾರೆ, ಹಾಗಾದ್ರೆ ಎಲ್ಲಿ ಹೋಗಿದ್ದಾರೆ ಅವರನ್ನೇ ಕೇಳೋಣ ನಾವು, ಎಲ್ಲಿದ್ದಾರೆ ಏನಿಲ್ಲ ಅಂಥೇಳಿ. ಮೇಡಮ್ ಎಲ್ಲಿದ್ದಾರೆ ಸೂಪರಿಂಟೆಂಡೆಂಟ್ ಸಾಹೇಬ್ರು, ಯಾಕೆ ಎಲ್ಲಿ ಹೋಗಿದ್ದಾರೆ? ಸೂಪರಿಂಟೆಂಡೆಂಟ್ ಸರ್ ಈ ಗುಲ್ಬರ್ಗ ಇದ್ದಾರೆ ಸರ್, ಅವರು ಇನ್ಚಾರ್ಜ್ SC ಸರ್. ಈಗ ಬರ್ತಾ ಇದ್ದಾರೆ ಸರ್, ಬರ್ತಾ ಇದ್ದಾರೆ. ಟೋಟಲಿ ಈಗಾಗಲೇ ಮಳೆ ಬೀಳ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸೂಪರಿಂಟೆಂಡೆಂಟ್ ಸಾಹೇಬ್ರು ಏನಾದ್ರು ಹೊರಗಡೆ ಹೋಗಿದ್ದಾರೆ ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಕಚೇರಿ ಮುಂಭಾಗದಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ಇದೇ ಒಂದು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬೀದರ್, ಹುಮ್ನಾಬಾದ್ ಎರಡೂ ಏನದಂದ್ರೆ ಸಬ್ ಡಿವಿಷನ್ ಅಂದರೆ 2 ಸಬ್ ಡಿವಿಷನ್ಗೆ ಒಂದು ಸೂಪರಿಂಟೆಂಡೆಂಟ್ ಇಂಜಿನಿಯರು. ಹಾಗಾದ್ರೆ ನೇರವಾಗಿ ನಾವು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರಿಗೆ ಮಾತಾಡೋಣ. ಯಾಕಂದ್ರೆ ಇದು ಒಂದು ಮೇಜರ್ ಇಶ್ಯೂ ಇದೆ. ಯಾಕಂದ್ರೆ ಸಾಕಷ್ಟು ಬಡ ಮಕ್ಕಳು, ಹಿಂದುಳಿದವರು, ಹಿಂದುಳಿದ ಕುಟುಂಬಸ್ಥರಲ್ಲಿ ಬದುಕ್ತಾ ಇದ್ದಾರೆ. ಕಳೆದ ಹಲವು ತಿಂಗಳಿಂದ ನೋಡ್ಬೋದು ನೀವು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಚಂಬರ್ದಲ್ಲಿ ನಾವಿದ್ದೀವಿ. ಈಗಾಗಲೇ ಅವ್ರು ಹೊರಗಡೆ ಹೋಗಿದ್ದಾರೆ ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೂಪರಿಂಟೆಂಡೆಂಟ್ ಇಂಜಿನಿಯರಿಗೆ ನಾನು ಕಾಲ್ ಮಾಡ್ತಾ ಇದ್ದೀನಿ, ಅವ್ರು ಏನು ಹೇಳ್ತಾರೆ ಏನಿಲ್ಲ. ಈಗಾಗಲೇ ಆ ಒಂದು ಬಡ ಕುಟುಂಬಕ್ಕೆ ನ್ಯಾಯ ಕೊಡಲೇಬೇಕು ಅಂತೇಳಿ ಇವತ್ತು ಸೂಪರ್ 3 ಏನು ಈಗಾಗಲೇ ಒಂದು ತಂಡ ಏನು ಒಂದು ಸಂಕಲ್ಪ ತೊಟ್ಟಿದ್ದೀವಿ. ಆ ಒಂದು ಕುಟುಂಬಸ್ಥರಿಗೆ ಏನು